ಎಲ್ಲರಿಗೂ ನಮಸ್ತೆ. ಇವತ್ತಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ, ನನ್ನ ಅಂತ ಹೇಳೋದಕ್ಕಿಂತ ನಮ್ಮ ಯೂಟ್ಯೂಬ್ ಚಾನಲ್ಗೆ 1 ವರ್ಷ ಕಂಪ್ಲೀಟ್ ಆಗಿದೆ. ಯಾವ ಯೂಟ್ಯೂಬ್ ಚಾನಲ್ ಅಂತ ನಿಮಗೆ ಗೊತ್ತಿರ್ಬೋದು, ಗಿರ್ಮಿ ಕನ್ನಡ TV ಅನ್ನೋ ಯೂಟ್ಯೂಬ್ ಚಾನಲ್. ತುಂಬ ಖುಷಿ ಆಗ್ತಾ ಉಂಟು. ಯಾಕಂತೇಳಿದರೆ 1 ವರ್ಷದವರೆಗೆ ಯೂಟ್ಯೂಬ್ ಚಾನಲಲ್ಲಿ ಟಚ್ಚಲ್ಲಿದ್ದು ಇಲ್ಲಿವರೆಗೆ ಬಂದಿದ್ದಾರೆ ಅಂತೇಳಿದರೆ ತುಂಬ ಖುಷಿಯಾಗುತ್ತೆ. ಅದರ ಜೊತೆಗೆ ನನಗೆ ಸಪೋರ್ಟ್ ಮಾಡಿರೋರು 656 ಜನ ಅಂತಲೇ ಹೇಳ್ಬೋದು. 656 ಸಬ್ಸ್ಕ್ರೈಬ್ಗಳು ನನಗೆ ಇಲ್ಲಿವರೆಗೆ ಬಂದಿದೆ 1 ವರ್ಷದಲ್ಲಿ ಗೈಸ್. ತುಂಬ ಅಂತೇಳಿದರೆ ತುಂಬ ಖುಷಿ ಇದೆ. ಅದರ ಜೊತೆಗೆ ತುಂಬ ಬೇಸರ ಅಂತೇಳಿದರೆ ಸ್ವಲ್ಪ ಬೇಸರ ಇದೆ. ಯಾಕಂತೇಳಿದರೆ ಈ 1 ವರ್ಷ ಎಷ್ಟು ಕಷ್ಟಪಟ್ಟು ಎಷ್ಟು ವೀಡಿಯೋ ಹಾಕಿದ್ದೇನೆ ಅಂತೇಳಿದರೆ 890 ವೀಡಿಯೋ ಹಾಕಿದ್ದೇನೆ ಗೈಸ್ ಇಲ್ಲಿವರೆಗೆ. 890, ನೀವು ಯೋಚನೆ ಮಾಡಿ, 365 ದಿನ ಇರೋದು ವರ್ಷಕ್ಕೆ. 890 ವೀಡಿಯೋ ಹಾಕಿದ್ದೇನೆ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದೇನೆ ಈ ಯೂಟ್ಯೂಬ್ ಚಾನಲ್ಗೋಸ್ಕರ. ನಿಮ್ಗೆ ಗೊತ್ತಿರ್ಬೋದು ಯಾರೆಲ್ಲ ನನಗೆ ಫಸ್ಟಿಂದ ಲಾಸ್ಟ್ವರೆಗೂ ಇಲ್ಲಿವರೆಗೂ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಿ ಅಂತ ನನಗೆ ನೆನಪಿದೆ. ನಾನು ಅವರ ಫೋಟೋ ಎಲ್ಲ ತೋರಿಸ್ಲಿಕ್ಕೆ ಇಷ್ಟಪಡಲ್ಲ, ಮುಂದೆ ಯಾವಾಗಾದರೂ ತೋರಿಸ್ತೀನಿ. ತುಂಬ ಇದಿದೆ. ನೆಕ್ಸ್ಟ್ ಬಂದುಬಿಟ್ರೆ ನಾನು ಎಲ್ಲ ಈಗ ಓಪನ್ ಆಗಿ ನಿಮಗೆ ಹೇಳ್ತೇನೆ. ನನಗೆ ಎಷ್ಟು ವಾಚ್ ಟೈಮ್ ಆಗಿದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಹೇಳಿದ್ದೇನೆ. ನೆಕ್ಸ್ಟ್ ಎಷ್ಟು ವ್ಯೂಸ್, ಟೋಟಲ್ ವ್ಯೂಸ್ ಎಲ್ಲ ಹೇಳ್ತೇನೆ ಈ ವಿಡಿಯೋದಲ್ಲಿ, ಕೊನೆವರೆಗೂ ನೋಡಿ. ನನಗೆ ಇಲ್ಲಿವರೆಗೂ 1 ವರ್ಷದಲ್ಲಿ ನಾನು 890 ವೀಡಿಯೋ ಹಾಕಿದ್ದೇನೆ ಗೈಸ್. ಅದರಲ್ಲಿ ನನಗೆ ಟೋಟಲ್ ಆಗಿ ವ್ಯೂಸ್ ಬಂದಿರೋದು 1,70,223 ವೀಕ್ಷಣೆಗಳು ಸಿಕ್ಕಿದೆ 890 ವೀಡಿಯೋದಲ್ಲಿ. ಹೈಯೆಸ್ಟ್ ಲಾಂಗ್ ವೀಡಿಯೋನೇ ಇರೋದು, ಶಾರ್ಟ್ ಕಡಿಮೆ. ಶಾರ್ಟ್ ನಾನು ಈಗ ಹಾಕಲಿಕ್ಕೆ ಶುರು ಮಾಡ್ತಾ ಇದ್ದದ್ದು. ಅಷ್ಟು 1,77,223 ವ್ಯೂಸಲ್ಲಿ ನನಗೆ ವಾಚ್ ಟೈಮ್ ಬಂದಿರೋದು 1,788.4 ಗಂಟೆ ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತಿರ್ಬೋದು, ಯೂಟ್ಯೂಬಲ್ಲಿ ಮಾನಿಟೈಸ್ ಓಪನ್ ಆಗಬೇಕಾದ್ರೆ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಟೈಮ್ ಬೇಕು. ಅದೇ ಮತ್ತೊಂದು ರೂಲ್ಸ್ ಉಂಟು, 3,000 ಅದು ಬಿಡಿ ಗೈಸ್. ಈಗ ನಾನು ಇದನ್ನೇ ಹೇಳೋದಾದರೆ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಟೈಮ್ ಆಗಬೇಕಂತೇಳಿದರೆ ಇನ್ನೂ ಕೂಡ ನಾನು ಎಫರ್ಟ್ ಹಾಕಬೇಕಾಗುತ್ತೆ. ನಾನು ಎಫರ್ಟ್ ಹಾಕ್ತಾನೇ ಇದ್ದೇನೆ. ನಿಮ್ಮ ಸಪೋರ್ಟ್ ಸ್ವಲ್ಪ ಕಡಿಮೆ ಉಂಟು ಗೈಸ್. ಆ ಸಪೋರ್ಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. 4,000 ಗಂಟೆ ವಾಚ್ ಟೈಮ್ ಆಗಲಿ, ಆದಷ್ಟು ಬೇಗ ಅರ್ನಿಂಗ್ ಬಂದರೆ ನಂಗೆ ಖುಷಿ ಇದೆ. ನಾನು ನೆಕ್ಸ್ಟ್ ಏನಂತ ಹೇಳಿದರೆ, ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿಂದ ನಾನು ಸ್ಟಾರ್ಟ್ ಮಾಡಿರೋದು ಯೂಟ್ಯೂಬ್ ಚಾನಲ್ ಏಪ್ರಿಲ್ 25, 2025 ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು. ಈಗ ಏಪ್ರಿಲ್ 25, 2026 ಇವತ್ತು. ನೆಕ್ಸ್ಟ್ ನನಗೆ ಈ ಯೂಟ್ಯೂಬ್ ಚಾನಲ್ಗೆ 2 ವರ್ಷ ಯಾವಾಗ ಆಗೋದು ಅಂತೇಳಿದರೆ ಏಪ್ರಿಲ್ 25, 2027. ಅದರ ಒಳಗೆ ನಾನು ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸ್ ಓಪನ್ ಆಗಲಿಲ್ಲ ಅಂತೇಳಿದರೆ ಇಲ್ಲಿಗೆ ನನ್ನ ಯೂಟ್ಯೂಬ್ ಜರ್ನಿ ಎಂಡ್ ಆಗುತ್ತೆ. ನಾನು ಮತ್ತೆ ಯೂಟ್ಯೂಬ್ ಮಾಡಲ್ಲ. ಇನ್ನು 1 ವರ್ಷ ಫುಲ್ ಯೂಟ್ಯೂಬ್ಗೋಸ್ಕರ ನಾನು ಫೋಕಸ್ ಮಾಡ್ತೇನೆ ಗೈಸ್. ನೋಡೋಣ ಏನಾಗುತ್ತಂತ. ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹೀಗೆ ಇರಲಿ ಸಪೋರ್ಟ್. ನನಗೆ ತುಂಬ ಸಪೋರ್ಟ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಇಲ್ಲಿ ನೋಡಿ, ನಾನು ವೀಡಿಯೋ ಎಲ್ಲ ತೋರಿಸ್ತಾ ಇದ್ದೇನಲ್ಲ ಗೈಸ್. ಓಕೆ, ಸಪೋರ್ಟ್ ಸಿಗಲಿ ಗೈಸ್. ಆದಷ್ಟು ಬೇಗ 4,000 ಗಂಟೆ ಎಲ್ಲ ವಾಚ್ ಟೈಮ್ ಮಾಡಿ ಮಾನಿಟೈಸ್ ಓಪನ್ ಮಾಡುವಾಗೆ ನೀವು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೇನೆ. ನಿಮಗೂ ಕೂಡ ಹೆಲ್ಪ್ ಮಾಡ್ತೀನಿ ನಾನು. ಇದರಿಂದ ಬಂದ ಹಣ ಹೇಗಂತ ನಾನು ಮುಂದೆ ಹಣ ಬಂದಮೇಲೆ ಹೇಳ್ತೀನಿ. ಇದಕ್ಕಿಂತ ಮೊದಲು ನಾನು ಪ್ಲ್ಯಾನ್ ಏನು ಮಾಡಲ್ಲ. ನ್ಯೂಸ್ ಚಾನಲ್ ಅಂತ ನಿಮ್ಗೆ ಗೊತ್ತುಂಟು. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.